ಭಾರತದ ಸಂವಿಧಾನದ ವಿಧಿ 102 ಆರ್ಟಿಕಲ್ 102 ಸಂಸತ್ತಿನ ಸದಸ್ಯರ ಲೋಕಸಭೆ ಮತ್ತು ರಾಜ್ಯಸಭೆ ಅನರ್ಹತೆಗೆ ಡಿಸ್ಕ್ವಾಲಿಫಿಕೇಷನ್ ಸಂಬಂಧಿಸಿದ ಪ್ರಮುಖ ನಿಯಮಗಳನ್ನು ಒಳಗೊಂಡಿದೆ. ಒಬ್ಬ ವ್ಯಕ್ತಿಯು ಸಂಸದನಾಗಿ ಆಯ್ಕೆಯಾಗಲು ಅಥವಾ ಮುಂದುವರಿಯಲು ಯಾವ ಸಂದರ್ಭಗಳಲ್ಲಿ ಅರ್ಹನಲ್ಲ ಎಂಬುದನ್ನು ಇದು ವಿವರಿಸುತ್ತದೆ. ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ. 1. ವಿಧಿ 102 1. ಅನರ್ಹತೆಯ ಕಾರಣಗಳು. ಈ ಕೆಳಗಿನ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯು ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಲು ಅನರ್ಹನಾಗುತ್ತಾನೆ. ಲಾಭದಾಯಕ ಹುದ್ದೆ ಆಫೀಸ್ ಆಫ್ ಪ್ರಾಫಿಟ್. ವ್ಯಕ್ತಿಯು ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದರೆ, ಸಂಸತ್ತು ಕಾನೂನಿನ ಮೂಲಕ ವಿನಾಯಿತಿ ನೀಡಿದ ಹುದ್ದೆಗಳನ್ನು ಹೊರತುಪಡಿಸಿ. ಮಾನಸಿಕ ಅಸ್ವಸ್ಥತೆ. ವ್ಯಕ್ತಿಯು ವಿಕೃತ ಮನಸ್ಸಿನವನು ಅನ್ಸೌಂಡ್ ಮೈಂಡ್ ಎಂದು ಸಮರ್ಥ ನ್ಯಾಯಾಲಯವು ಘೋಷಿಸಿದ್ದರೆ. ದಿವಾಳಿತನ. ವ್ಯಕ್ತಿಯು ತೀರಿಸಲಾಗದ ಸಾಲಗಾರ ಅಥವಾ ದಿವಾಳಿ ಅನ್ಡಿಸ್ಚಾರ್ಜ್ಡ್ ಇನ್ಸಾಲ್ವೆಂಟ್ ಎಂದು ಘೋಷಿಸಲ್ಪಟ್ಟಿದ್ದರೆ. ಪೌರತ್ವದ ಕೊರತೆ. ವ್ಯಕ್ತಿಯು ಭಾರತದ ಪ್ರಜೆಯಲ್ಲದಿದ್ದರೆ ಅಥವಾ ಸ್ವಯಂ ಪ್ರೇರಣೆಯಿಂದ ಬೇರೆ ದೇಶದ ಪೌರತ್ವವನ್ನು ಪಡೆದಿದ್ದರೆ ಅಥವಾ ವಿದೇಶಿ ರಾಷ್ಟ್ರಕ್ಕೆ ನಿಷ್ಠೆಯನ್ನು ಹೊಂದಿದ್ದರೆ. ಸಂಸತ್ತಿನ ಕಾನೂನುಗಳು. ಸಂಸತ್ತು ರೂಪಿಸಿದ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ ಅನರ್ಹಗೊಂಡಿದ್ದರೆ. ಉದಾಹರಣೆಗೆ ಜನಪ್ರತಿನಿಧಿ ಕಾಯ್ದೆ 1951. 2. ವಿಧಿ 102 2. ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆ. ಈ ಉಪವಿಧಿಯು 10ನೇ ಅನುಸೂಚಿಯ 10th ಶೆಡ್ಯೂಲ್ ಅಡಿಯಲ್ಲಿ ಬರುತ್ತದೆ. ಯಾವುದೇ ಸದಸ್ಯನು ಸಂವಿಧಾನದ 10ನೇ ಅನುಸೂಚಿಯ ಪಕ್ಷಾಂತರ ವಿರೋಧಿ ಕಾಯ್ದೆ ಅಡಿಯಲ್ಲಿ ಅನರ್ಹಗೊಂಡರೆ ಅವರು ಸಂಸತ್ತಿನ ಸದಸ್ಯರಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಪ್ರಮುಖ ಅಂಶಗಳು. ಅಂಶ. ವಿವರಣೆ. ನಿರ್ಧಾರ ಮಾಡುವವರು. ವಿಧಿ 102 1ರ ಅಡಿಯಲ್ಲಿನ ಅನರ್ಹತೆಯ ಪ್ರಶ್ನೆ ಬಂದಾಗ ರಾಷ್ಟ್ರಪತಿಗಳ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಆದರೆ ರಾಷ್ಟ್ರಪತಿಗಳು ಚುನಾವಣಾ ಆಯೋಗದ ಅಭಿಪ್ರಾಯವನ್ನು ಪಡೆದು ಅದರಂತೆ ನಡೆಯಬೇಕು. ವಿಧಿ 103ರ ಅನ್ವಯ. ಪಕ್ಷಾಂತರದ ನಿರ್ಧಾರ. 102 2ರ ಅಡಿಯಲ್ಲಿ ಪಕ್ಷಾಂತರ. ಆಯಾ ಸದನದ ಅಧ್ಯಕ್ಷರು ಸ್ಪೀಕರ್ ಚೇರ್ಮನ್ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಜನಪ್ರತಿನಿಧಿ ಕಾಯ್ದೆ 1951 ಅಡಿಯಲ್ಲಿ ಹೆಚ್ಚುವರಿ ಅನರ್ಹತೆಗಳು. ಸಂವಿಧಾನದ ವಿಧಿ 102 1 ಈ ನೀಡಿದ ಅಧಿಕಾರದಂತೆ ಸಂಸತ್ತು ಈ ಕಾಯ್ದೆಯನ್ನು ಮಾಡಿದೆ. ಇದರ ಪ್ರಕಾರ ಚುನಾವಣಾ ಅಕ್ರಮಗಳಲ್ಲಿ ತೊಡಗಿದ್ದರೆ, ಯಾವುದೇ ಅಪರಾಧಕ್ಕಾಗಿ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಜೈಲು ಶಿಕ್ಷೆಯಾಗಿದ್ದರೆ, ಸರ್ಕಾರಿ ಭ್ರಷ್ಟಾಚಾರ ಅಥವಾ ಸಾಮಾಜಿಕ ಅಪರಾಧಗಳಲ್ಲಿ ಅಸ್ಪೃಶ್ಯತೆ ವರದಕ್ಷಿಣೆ ಭಾಗಿಯಾಗಿದ್ದರೆ,